ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ನಡೀತಾ ಇರುವಂತಹ ಈ ಬೃಹತ್ ಪ್ರತಿಭಟನೆಯನ್ನ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರೋಧವಾಗಿ, ವಿಶೇಷವಾಗಿ ಕಲಬುರಗಿಯಲ್ಲಿರುವಂತಹ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದಕ್ಕೆ, ಈ ಭಾಗ ಅಭಿವೃದ್ಧಿಯಿಂದ ಕುಂಠಿತ ಆಗಿದ್ದಕ್ಕೆ ಇವತ್ತು ಮಾನ್ಯ ವಿರೋಧ ಪಕ್ಷದ ನಾಯಕರು ಅವರ ನೇತೃತ್ವದಲ್ಲಿ ಇವತ್ತು ಹೋರಾಟಗಳನ್ನು ಇವತ್ತು ನಡೀತಾ ಇದೆ. ಕಲಬುರಗಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕೇವಲ ಹೆಸರಿಗಾಗಿ ನಡೆಸೋದು ಬಿಟ್ಟರೆ ಆ ಕ್ಯಾಬಿನೆಟ್ ಮೀಟಿಂಗ್ ಇಂದ ಈ ಭಾಗದ ಯಾವುದೇ ರೀತಿಯಾದಂತಹ ಅಭಿವೃದ್ಧಿಯನ್ನ ಇವತ್ತು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ರಾಜ್ಕುಮಾರ್ ಪಾಟೀಲ್ ಕೇಲ್ಪುರ್ ಅನ್ನೋರು ಹೇಳದಂಗೆ ಇವತ್ತು ಸಕ್ಕರೆ ಕಾರ್ಖಾನೆ ಸುಮಾರು 3-4 ತಾಲೂಕುಗಳಿಗೆ ಅನುಕೂಲ ಆಗುವಂಥದ್ದು. ಸೇಡಂ ಆಗಿರ್ಬೋದು, ಚಿಂಚೋಳಿ ಆಗಿರ್ಬೋದು, ಚಿತ್ತಾಪುರ ಆಗಿರ್ಬೋದು, ಕಲಬುರಗಿಯ ಗ್ರಾಮೀಣ ಆಗಿರ್ಬೋದು, ಅನೇಕ ರೈತರು ಇವತ್ತು ಆತಂಕದಲ್ಲಿದ್ದಾರೆ. ಕಬ್ಬು ಬೆಳೆದು ಇವತ್ತು ಆ ಕಬ್ಬನ್ನ ಎಲ್ಲಿ ಕಳಿಸ್ಬೇಕು ಅಂತ ಅನ್ನೋದನ್ನ ಇವತ್ತಿನ ದಿವಸ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಯಾವುದೋ ರಾಜಕೀಯ ದುರುದ್ದೇಶದಿಂದ ಇವತ್ತು ನಮ್ಮ ಚಿಂಚೋಳಿಯ ಸಕ್ಕರೆ ಕಾರ್ಖಾನೆ ಇವತ್ತು ಬಂದ್ ಮಾಡ್ತಾ ಇದ್ದಾರೆ. ಈ ರೀತಿಯಾದಂತಹ ರಾಜಕಾರಣವನ್ನ ಮಾಡೋದು ಸರಿಯಲ್ಲ. ಇವತ್ತು ಯಾವುದೇ ಕಾರಣಕ್ಕೆ ರೈತರಿಗೆ ತೊಂದರೆ ಆದರೆ ಇನ್ನೂ ಉಗ್ರವಾಗಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮಾಡಬೇಕಾಗತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರವನ್ನ ಕೊಡ್ತಾ ಇವತ್ತು ನಮ್ಮ ಹಿರಿಯರು ಮಾರ್ಗದರ್ಶಕರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಸಾಹೇಬರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೇನೆ. ಭಾರತೀಯ ಜನತಾ ಪಕ್ಷಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ನಮ್ಮ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ಎರಡು ಮಾತಾಡಬೇಕು. ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಾವು ಹೇಳ್ತಕ್ಕಂಥದ್ದು ಈಗಾಗಲೇ ಅನೇಕ ದಿನಗಳೆಲ್ಲ ಮಳೆ ಬಂದು ಕೂಡ ರಸ್ತೆಗಳು ಹದಗೆಟ್ಟು ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಎಲ್ಲಿ ಬರ್ತಾ ಇಲ್ಲ, ಯಾವುದು ಕೂಡ ಇನ್ಸ್ಪೆಕ್ಷನ್ ಮಾಡ್ತಾ ಇಲ್ಲ. ಇವತ್ತಿನ ದಿವಸ ಈ ನಡೀತಕ್ಕಂಥ ರಾಜ್ಯಪಾಲರು, ದಲಿತರ ರಾಜ್ಯಪಾಲರಾಗಿಗೋಸ್ಕರ ಅವ್ರ ಬಗ್ಗೆ ಅನೇಕ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಸಚಿವರು, ಕಾಂಗ್ರೆಸ್ ಲೀಡರ್ಗಳನ್ನು ಅನೇಕ ರೀತಿ ಮಾತಾಡಿ ನಾವು ಕೇಳಿದೆವು. ಇವತ್ತು ನಮ್ಮ ಅಪೋಸಿಷನ್ ಲೀಡರ್ ಆದಂಥ ವಿಧಾನ ಪರಿಷತ್ನ ಸೋದಂಥ ಛಲವಾದಿ ನಾರಾಯಣ ಸ್ವಾಮಿ ಅವ್ರ ಬಗ್ಗೆ ಕೂಡ ಇವತ್ತು ಉಸ್ತುವಾರಿ ಮಂತ್ರಿಗಳಾದಂಥವ್ರು ಅನೇಕ ರೀತಿಯಲ್ಲಿ MP ಪಾಟೀಲ್ ಅವರಾಗಿರ್ಬೋದು, ಅನೇಕರು ಕೂಡ ಇವತ್ತು ದಲಿತರ ಬಹಳ ಹಗುರ ಮಾತಾಡ್ತಕ್ಕಂಥದ್ದು ಕೂಡ ಈ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದು ಏನಾರ ಮುಂದಿನ ದಿನಗಳಲ್ಲಿ ಯಾವುದೇ ಕೂಡ ಸರಿಯಾಗಲಿ ಅಂದ್ರೆ ಇದಕ್ಕಿಂತ ಹೆಚ್ಚಿನ ಹೋರಾಟ ಇಡೀ ನಾವು ರಾಜ್ಯದಲ್ಲಿ ಕೂಡ ನಾವು ಮಾಡ್ತಕ್ಕಂಥದ್ದು ಕೂಡ ನಿಮ್ಗೆ ಗೊತ್ತಿಲ್ಲ ಅಂತಕ್ಕಂಥ ವಿಷಯ. ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜಯಣ್ಣವ್ರ ನೇತೃತ್ವದಲ್ಲಿ ಅನೇಕ ಹೋರಾಟಗಳು ಕೂಡ ಇವತ್ತು ನಡೀತಿರೋ ಬೇರೆ ಕೆಲಸಗಳು ಕಾಂಗ್ರೆಸ್ ಹಗರಣ ಬಿಟ್ಟರೆ ಬೇರೆ ಕೆಲಸ ಮಾಡ್ತಾ ಇಲ್ಲ. ಇವತ್ತಿನ ದಿನ ಇವತ್ತು ಎಚ್ಚರ ಕೊಡ್ತಕ್ಕಂಥ ಮಾತು ಇಷ್ಟೇ ಹೇಳ್ಕೊಡ್ತೀವಿ. ನಡೀತಕ್ಕಂಥ 17ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇಲ್ಲಿ ಇರೋದ್ರಿಂದ ಅನೇಕ ರೀತಿಯಲ್ಲಿ ಈಗ ಭಾಗದಲ್ಲಿ ಏನೇನು ಸಮಸ್ಯೆಗಳು ಈ ರಾಜ್ಯದಲ್ಲಿ ನಡೀತಕ್ಕಂಥ ಈ ಕಾಂಗ್ರೆಸ್ಸಿನ ರಾಜ್ಯಪಾಲರ ಬಗ್ಗೆ, ನಮ್ಮ ರಾಜ್ಯಪಾಲರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಮಾತಾಡಿರೋದಿರ್ಬೋದು, ಅನೇಕ ರೀತಿಯಲ್ಲಿ ಇವತ್ತು ಹಗರಣಗಳು ಬಿಟ್ಟರೆ ಬೇರೆ ಕೆಲಸ ಮಾಡ್ತಾ ಇಲ್ಲ ಅಂತ ಕೂಡ ನಾವು ಹೇಳ್ಬೋದು. ಇವತ್ತಿನ ದಿವಸ ಅನೇಕರು ಕೂಡ ಈ ಕಾರ್ಯಕ್ರಮ ಕೂಡ ಭಾಗವಹಿಸಿದರೆ ತಮ್ಮೆಲ್ಲರಿಗೂ ಕೂಡ ನಾನು ಸಲ್ಲಿಸಿ ನನ್ನ ಮಾತು ಮುಗಿಸಿದ್ರೆ ಎಲ್ಲರಿಗೂ ನಮಸ್ಕಾರ. ಅವ್ರ ಜೊತೆ ಇರ್ರಿ ಅಷ್ಟೇ. ಭಾರತೀಯ ಜನತಾ ಪಕ್ಷದ ಹೋರಾಟಕ್ಕೆ ಭೀಮ ಭಗವಾನ್ ಕಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಸರ್ಕಾರಕ್ಕೆ, ಘೋಷಣೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ
ರಾಜ್ಯಪಾಲರನ್ನು ನಿಂದಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ರಾಜ್ಯಪಾಲರನ್ನು ನಿಂದಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀಯ ಜನತಾ ಪಕ್ಷಕ್ಕಿಂತ ದೊಡ್ಡ ಪಕ್ಷ ಈ ದೇಶದಲ್ಲಿ ಇವತ್ತು ಯಾವುದೂ ಉಳಿದಿಲ್ಲ. ಯಾವ ಯಾವ ಪಕ್ಷಗಳು ನಾವು ದೊಡ್ಡ ಪಕ್ಷ ಅಂತ ಹೇಳ್ಕೊಂಡಿದ್ದೋ ನಮ್ಮ ಕಾರ್ಯಕರ್ತರು ಅಂತ ಪಕ್ಷಗಳನ್ನೆಲ್ಲ ಸಣ್ಣ ಪಕ್ಷ ಮಾಡಿ ಭಾರತೀಯ ಜನತಾ ಪಕ್ಷವನ್ನ ಇವತ್ತು ದೊಡ್ಡ ಪಕ್ಷವನ್ನಾಗಿ ಕಟ್ಟಿದ್ದಾರೆ. ಆದ್ರಿಂದ ಇದು ನಾಯಕರ ಪಕ್ಷ ಅಲ್ಲ. ದಿಸ್ ಪಾರ್ಟಿ ಈಸ್ ನಾಟ್ ಲೀಡರ್ಸ್ ಪಾರ್ಟಿ, ಇಟ್ ಈಸ್ ಎ ಕೇಡರ್ಸ್ ಪಾರ್ಟಿ. ನಮ್ಮ ಕಾರ್ಯಕರ್ತರ ಪಕ್ಷ ಇದು. ಅದು ಹೆಣ್ಣಿರ್ಬೋದು, ಗಂಡಿರ್ಬೋದು, ಯಾರೇ ಇರ್ಬೋದು, ಕಾರ್ಯಕರ್ತರು ಸೇರಿ ತಳಹಂತದಿಂದ ಈ ಪಕ್ಷವನ್ನು ಕಟ್ಟಿಕೊಂಡು ಬಂದಿದ್ದಾರೆ. ಆದ್ರಿಂದ ನಾವು ಯಾವಾಗಲೂ ಕೂಡ ಕೃತಜ್ಞರಾಗಿರೋದು ನಮ್ಮ ಪಕ್ಷದ ಕಾರ್ಯಕರ್ತರು. ಆದರೆ 6 ವರ್ಷಕ್ಕೊಂದು ಸಾರಿ ನಮ್ಮ ಸದಸ್ಯತ್ವ ಪ್ರಾರಂಭ ಆಗುತ್ತೆ. ಕಳೆದ ಬಾರಿ ನಮ್ಮ ರಾಜ್ಯದಲ್ಲಿ 1,05,00,000 ಸದಸ್ಯತ್ವ ನಡೆದಿತ್ತು. ಇವತ್ತಿನ ದಿವಸ ನಾವು 1,80,00,000 ಮಾಡಬೇಕು ಅಂತೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ. ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಪ್ರತಿ ದಿವಸ ಎಲ್ಲರಿಗೂ ಫೋನ್ ಮಾಡಿ ಎಷ್ಟಾಯ್ತು, ಇವತ್ತು ಎಷ್ಟಾಯ್ತು ಅಂತ ಮಾಡ್ತಿದ್ದಾರೆ. ಯಾವ ಪಕ್ಷದವರು ಕೂಡ ಈ ರೀತಿ ಬೀದಿಯಲ್ಲಿ ನಿಂತು ಈ ರೀತಿ ಸೇವೆಯನ್ನು ಹಾಕಿ ಬನ್ನಿ ನಮ್ಮ ಪಕ್ಷಕ್ಕೆ ಸದಸ್ಯರಾಗಿ ಅಂತ ಯಾವ ಪಕ್ಷದವರು ಕರೆಯೋದಿಲ್ಲ. ಅದು ನಮ್ಮ ಪಕ್ಷ ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯ. ಯಾಕಂದ್ರೆ ಇದು ಜನರ ಆಶೋತ್ತರಗಳಿಗೆ ಸ್ಪಂದಿಸತಕ್ಕಂಥ ಮತ್ತು ಜನರ ವಿಶ್ವಾಸ ಗಳಿಸಿ ಸದಸ್ಯತ್ವ ಮಾಡಿ ಪಕ್ಷವನ್ನು ಕಟ್ಟತಕ್ಕಂಥದ್ದು ನಮ್ಮ ಉದ್ದೇಶ. ಇವತ್ತು ನಾನು ಇದನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಮುಖಂಡರು ನನಗೆ ಹೇಳಿದ್ದಾರೆ. ಆದ್ರಿಂದ ಯಾರ್ಯಾರು ಇಲ್ಲಿ ಸದಸ್ಯತ್ವ ಪಡೆದಿಲ್ವೋ ನಾನು ನಂಬರ್ ಹೇಳ್ತೇನೆ, ದಯವಿಟ್ಟು ಅದು ನೀವು ಡಯಲ್ ಮಾಡಬೇಕು. ಡಯಲ್ ಮಾಡಿದ ತಕ್ಷಣ ನಿಮಗೆ ಆ ಕಡೆಯಿಂದ ಒಂದು OTP ಬರ್ತದೆ. ಆ ಲಿಂಕ್ ಅನ್ನ ತೆಗೆದು ನೀವು ಮತ್ತೆ ಆ ಲಿಂಕ್ಗೆ OTPಯನ್ನು ಹಾಕಿದ್ರೆ ನಿಮ್ಮ ಸದಸ್ಯತ್ವ ಬರ್ತದೆ. ಮತ್ತೆ ಒಂದು ಕಾರ್ಡ್ನ ರೂಪದಲ್ಲಿ ಒಂದು ಇದು ಬರ್ತದೆ. ಅದಕ್ಕೆ ನಿಮ್ಮ ಹೆಸರು ಮತ್ತೆ ನಿಮ್ಮ ಫೋಟೋ ಹಾಕಿದ್ರೆ ಐಡೆಂಟಿಟಿ ಕಾರ್ಡ್ ಕೂಡ ಸ್ಥಳದಲ್ಲೇ ಸಿಗ್ತದೆ. ಇದು ಸ್ವಲ್ಪ ಪ್ರೋಸೆಸ್ ಹೆಚ್ಚಿಗೆ ಇರ್ತದೆ. ಯಾಕೆಂತಂದ್ರೆ ಬೇರೆ ಪಕ್ಷದವರು ಮಾಡೋ ಮೆಂಬರ್ಶಿಪ್ ಬೇರೆ, ನಮ್ಮದು ಬೇರೆ. ನಮ್ಮದು ಅಥೆಂಟಿಕೇಶನ್ ಇರುತ್ತೆ. ಅವ್ರದ್ದು ವೋಟರ್ ಲಿಸ್ಟ್ ತಗೊಂಡು ಅಪ್ಪಂದು, ಅಮ್ಮಂದು, ತಾಯಿದು, ತಂದೆದು ಎಲ್ಲ ಸೇರಿ ಬರ್ಕೊಂಡು ನಮ್ದಿಷ್ಟು ಮೆಂಬರ್ಶಿಪ್ ಆಗಿತ್ತು ಅಂತ ಹೇಳ್ತಾರೆ. ನಮ್ದು ಆಗಲ್ಲ. ನಮ್ಮ ಮೆಂಬರ್ಶಿಪ್ಗೆ ಅಥೆಂಟಿಕೇಶನ್ ಇರುತ್ತೆ, ನಿಮ್ಮ ಫೋಟೋ ಇರುತ್ತೆ. ಮಾನ್ಯ ಬಂಧುಗಳೇ, ಸದಸ್ಯತ್ವ ನೋಂದಣಿಯ ಈ ವೇದಿಕೆಯಲ್ಲಿರ್ತಕ್ಕಂಥ ನನ್ನ ಸಹೋದರರಾದ ಇಬ್ಬರೂ ಅಧ್ಯಕ್ಷರುಗಳು, ನಗರ ಮತ್ತು ಗ್ರಾಮೀಣ, ಚಂದ್ರು ಪಾಟೀಲ್ರೆ, ಶಿವರಾಜ್ ಪಾಟೀಲ್ರೆ, ರಾಜ್ಕುಮಾರ್ ಪಾಟೀಲ್ರೆ, ಅಪ್ಪು ಪಾಟೀಲ್ರೆ, ನಮ್ಮ ಚವ್ಹಾಣ್ ಅವರೇ, ಮಾನ್ಯ ಪಾಟೀಲ್ರೆ, ಶಾಸಕರಾಗಿರ್ತಕ್ಕಂಥ ಸಹೋದರ ಬಸವರಾಜ್ ನರಸಿಂಹರವರೇ, ನನಗೆ ಸ್ವಲ್ಪ ಕಂಟ್ರೋಲ್ ಸರಿ ಇಲ್ಲ. ಅದಕ್ಕೆ ಸರಿಯಾಗಿ ಈಗಲೂ ಕೂಡ ಅಷ್ಟೊಂದು ಕಡಿಮೆ ಇದೆ. ಆದರೂ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಅತಿ ದೊಡ್ಡ ಪಕ್ಷ ಅಂತಿದ್ರೆ ಅದು. ಧನ್ಯವಾದಗಳು. ಈಗ ಈ ಸಭೆ ಉದ್ದೇಶಿಸಿ ಮಾನ್ಯ ದತ್ತಾತ್ರೇಯ ದೇವರಾಜು ಮಾತಾಡಬೇಕು. ಮಾರ್ಗದರ್ಶಕರು ಮತ್ತು ಹೋರಾಟಗಾರರು, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು, ಮಾರ್ಗದರ್ಶಕರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಸಾಹೇಬ್ರೆ, ಮಾರ್ಗದರ್ಶಕರಾದಂಥ ಬಾಬುರಾವ್ ಚವ್ಹಾಣ್ ಸಾಹೇಬ್ರೆ, ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ